ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ನಮ್ಮ ವ್ಲಾಗು ಯಾವುದ್ರ ಬಗ್ಗೆ ಅಂತ ನೀವೆಲ್ಲ ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ಬನ್ನಿ ನಿಮ್ಗೇನೋ ಒಂದು ಅಲ್ಟಿಮೇಟ್ ಆಗಿರೋದು ತೋರಿಸ್ತೀನಿ. ಈಗ ಏನಪ್ಪ ಅಂದರೆ ಈಗ ಟೈಮ್ ಬಂದು ಆಲ್ಮೋಸ್ಟ್ ಈಗ 4:30 ಆಗಿದೆ. ಸಿಕ್ಕಾಬಟ್ಟೆ ಬಿಸಿಲಿದೆ ಬೆಂಗಳೂರಲ್ಲಿ ಇರೋರಿಗೆ ಗೊತ್ತು. ಸೊ ಹಾಗಾಗಿ ಇವತ್ತು ನಾವು ರಾಹಾಗೆ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಅಪ್ಪ ಮಗಳು ಒಳಗೆ ರೆಡಿ ಆಗ್ತಿದ್ದಾರೆ, ತೋರಿಸ್ತೀನಿ. ನಾನಂತೂ ಹೋಗ್ತಾ ಇಲ್ಲ, ಬಿಕಾಸ್ ನಾನು ವಿಡಿಯೋ ಮಾಡ್ತೀನಿ, ಅವರಿಬ್ರು ಆಟ ಆಡ್ತಾರೆ. ಓಕೆನಾ? ಸೊ ಬನ್ನಿ ತೋರಿಸ್ತೀನಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ, ಏನು ಎತ್ತ. ರೆಡಿನಾ? ಆಲ್ ಸೆಟ್ಟಾ? ಆಲ್ ಸೆಟ್ ಟು ಸ್ವಿಮ್ಮಿಂಗ್. ನೋಡಿ ಇದು ಹಾಕೊಂಡ್ರೆ ಹಿಂಗ್ ಇರುತ್ತಾ? ಇದು ಹಾಕೊಂಡ ತಕ್ಷಣ ಒಂಥರ ಪೇಷಂಟ್ ತರ ಲುಕ್ ಬಂದ್ಬಿಡುತ್ತೆ ನೋಡಿ, ಆಟೋಮೆಟಿಕ್. ಅಲ್ವಾ? ಹೌದು, ಕರೆಕ್ಟ್. ಅದು ಬ್ಲೂ ಕಲರ್ ಇರೋದು ತೆಗೆದ್ರೆ ಹೀರೋ ಲುಕ್. ಇದು ಹಾಕೊಂಡ್ರೆ ನೋಡು. ಓಕೆ ಸರಿ. ಈಗ ಇಬ್ರು ಅಪ್ಪ ಮಗಳು ಟೈಮ್ ವೇಸ್ಟ್ ಮಾಡ್ಬಿಡಿ, ಪಟ 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 ಅಂತ ಬನ್ನಿ. ಕಮ್ ಫಾಸ್ಟ್ ಬೇಬಿ. ಆಲ್ ಸೆಟ್ ಗೋ. ಬಾಯ್ ಪುಟಾಣಿ. ಚಿನ್ನು ಬಾಯ್ ಮಾಡು ಮಗಳೇ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ವಿಮ್ಮಿಂಗ್ ಸೆಟ್ಟು. ಆ್ಯಕ್ಚುಲಿ ಕ್ಯಾಪ್ ಹುಡುಕ್ತಾ ಇದ್ದಾರೆ, ಅಷ್ಟು ಸಿಗ್ತಾ ಇಲ್ಲ. ಅಪ್ಪ ಮಗಳದೆಲ್ಲ ರೆಡಿ, ಇನ್ನೇನಿದ್ರು ಹೋಗಿ ಡೈವ್ ಮಾಡೋದಷ್ಟೇ. ನೋಡೋಣ ರಾಹಾ ಹೆಂಗೆ ಆಡ್ತಾಳೋ ಏನು ಎತ್ತ ಅಂತ. ಹೊರಟಿದ್ದೀವಿ ಈಗ ಪೂಲ್ ಹತ್ರ. ನೋಡೋಣ. ಎಸ್, ರಾಹಂಗೆ ಏನಿದು ಕಲರ್ ಸ್ಪೆಕ್ಸ್ ಅವ್ರ ಪಪ್ಪದು ಅಂತ. ಏನು ಹೇಳಿದ್ರಿ ನೀವು ಅವಾಗಲೇ? ನಿಮ್ಮ ರೇಂಜಿಗೆ ಇನ್ನೂ ಬಂದಿಲ್ಲ ಅಂತ. ನಾನು ಅಶು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಲ್ಲಿರೋರೆಲ್ಲ, ಮತ್ತು ನಿಮ್ಮನ್ನೇ ನೋಡಾರು ಅಂದರೆ ನನ್ನ ರೇಂಜಿಗೆ ಇನ್ನೂ ಬಂದಿಲ್ಲ, ಚುಪ್ಪಿನೇನಾ ಅಂತ ಇದ್ದಾರೆ. ಶಾರ್ಟ್ಸು ಲೈಟ್ ಬ್ಲೂ ಕಲರ್ ಅವ್ರ ಹತ್ರ ಇನ್ನೊಂದಿದೆ, ಅದಿನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ಬಟ್ ಇವತ್ತು ಸುಮ್ಮನೆ ಕೈಗೆ ಯಾವ್ದು ಸಿಕ್ತೋ. ವರ್ಷಕ್ಕೆ 2-3 ಟ್ರಿಪ್ ಹೋದರೆ ಎಲ್ಲಿ ಸಿಗುತ್ತೆ? ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಎತ್ತಿಟ್ಟು ಹಂಗೆ ಆಗತ್ತೆ. ಎಲ್ಲಿ ಥೈಲ್ಯಾಂಡ್ ಹೋಗಿದ್ದಲ್ವಾ ನಾವು, ಹಾಂಗ್ಕಾಂಗಲ್ಲಿ ಏನು ನೀರಲ್ಲಿ ಇಳ್ದಿಲ್ಲ, ಜಸ್ಟ್ ಥೈಲ್ಯಾಂಡ್. ಫ್ರೆಂಡ್ಸ್ ಏನು ಗೊತ್ತಾ, ನಾವು ಮುಂಚೆನೇ ವ್ಲಾಗ್ ಮಾಡಿದರೆ ನಿಮಗೆ ಎಷ್ಟೆಲ್ಲ ಕಂಟ್ರೀಸ್ ತೋರಿಸ್ತಾ ಇದ್ವಿ. ಬಟ್ ಇಟ್ಸ್ ಓಕೆ, ಇನ್ನು ಮುಂದೆ ತೋರಿಸ್ತೀವಿ ಅಲ್ವಾ? ಡೋಂಟ್ ವರಿ, ಜಸ್ಟ್ ಕೀಪ್ ವಾಚಿಂಗ್ ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ಅಂದರೆ ಒಂದು ಸ್ಪೆಷಲ್ ಆಗಿರೋ ಫೀಚರ್ ಬಿಟ್ಟಿದ್ದಾರೆ, ಆ್ಯಂಡ್ ಅದನ್ನು ಹಾಕಿ ನಾನು ತುಂಬ ವ್ಲಾಗ್ಸ್ ಆಯಿತು. ಬಟ್ ಅದ್ರ ಬಗ್ಗೆ ನಾನು ಇವಾಗ ಈ ವ್ಲಾಗಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಇದು ಸ್ಪೆಷಲಾಗಿ ನಮ್ಮ ಸಬ್ಸ್ಕ್ರೈಬರ್ಸಿಗೋಸ್ಕರ. ಸೊ ನೀವು ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೇ ಹೋಗಿ ಶಾಪಿಂಗ್ ಮಾಡಬೇಕನ್ನೋದೇನೂ ಇಲ್ಲ. ಯಾಕೆ ಹೇಳಿ ಅಷ್ಟು? ನಮ್ಮ ವ್ಲಾಗಲ್ಲೇ ಮಾಡ್ಬೋದು ರೀ, ಕಮಾನ್. ಎಸ್. ಸೊ ನಾನು ಎಲ್ಲ ಪ್ರಾಡಕ್ಟ್ ಲಿಂಕ್ಸನ್ನು ನನ್ನ ಪೇಜಲ್ಲಿ ಹಾಕಿರ್ತೀನಿ. ನಿಮಗೆ ಸ್ಕ್ರೀನಲ್ಲಿ ಒಂದು ಶಾಪಿಂಗ್ ಸಿಂಬಲ್ ಪಾಪಪ್ ಆಗ್ತಾ ಇರುತ್ತೆ. ಸೊ ದಟ್ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಆಟೋಮೆಟಿಕ್ಕಾಗಿ ಶಾಪ್ ಮಾಡ್ಬೋದು. ಸೊ ಈ ಫೀಚರ್ಸ್, ಎಸ್, ಕ್ರೇಜಿ. ಈ ಫೀಚರ್ಸ್ ಎನೇಬಲ್ ಆಗೋಕ್ಕೂ ನೀವುಗಳೇ ಕಾರಣ. ಸೊ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಠಡಾನ್. ಎಸ್, ರಾಹಾ ಅವ್ರ ಪಪ್ಪನ ಬಿಟ್ಟು ಕೆಳಗೆ ಇಳಿತಾ ಇಲ್ಲ. ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೋ ಅಂತ ಹಂಗನ್ನಕ್ಕೂ ಸ್ಟಾರ್ಟ್ ಮಾಡಿದ್ಲು. ರೆಡಿನಾ ರಾಹಾ ಫುಲ್ ಹಾಕ್ಬಿಟ್ಟಿರ ಆಮೇಲೆ. ನೀವು ಕೆಳಗೆ ಇಳಿಬೇಕು ಅಷ್ಟು, ಅವಳನ್ನೊಬ್ಳನ್ನೇ ಬಿಟ್ರೆ ಇಳಿಯಲ್ಲ. ತುಂಬಾ ಒಳ್ಳೆ ಪಾಯಿಂಟ್, ಅವಳೊಬ್ಳಿಗೆ ಆಗಲ್ಲ ನೋಡ್ರಿ.
ನನಗೆ ಅನ್ಸಿರೋ ಪ್ರಕಾರ ಈಗ ರಾಹ ಕಿಡ್ಸ್ ಪೂಲಲ್ಲಿ ಇಳಿಯಲ್ಲ, ದೊಡ್ಡವ್ರ ಪೂಲಲ್ಲೇ ಪಕ್ಕ. ನೋಡಿ ನೋಡಿ ಎಷ್ಟು ಖುಷಿಯಾಗಿಲ್ಲ ರಾಹ ಅಂತ. ತುಂಬ ದೊಡ್ಡದೇ ಇದೆ ಸ್ವಿಮ್ಮಿಂಗ್ ಪೂಲು, ಡೀಪ್ ಇದೆ. ಚೀನು ಇಳಿರಿ, ನೀವು ಕುತ್ಕೊಳ್ರಿ ಅದ್ರೊಳಗೆ. ಫಸ್ಟಿಗೆ ಹಂಗ ಎದುರ್ತಾಳ, ಆಮೇಲೆ ಸುಮ್ಮನಾಗ್ತೆ. ಹಾಯ್ ರಾಹ, ಮಸ್ತ್ ಮಲೈಕಾ ಮಾಡಿ ರಾಹ, ಮಸ್ತ್ ಮಲೈಕಾ. ಸ್ಟಾರ್ಟ್ ಆಯ್ತು ಖುಷಿ ಸ್ಟಾರ್ಟ್ ಆಯ್ತು ರಾಹಂಗೆ. ಸ್ವಲ್ಪ ಗಾಬರಿ ಇದೆ ರಾಹನ್ ಫೇಸಲ್ಲಿ, ಸ್ವಲ್ಪ ಗಾಬರಿ ಇದೆ. ಚೀನು ನಾನ್ ಬರಲ್ಲ ಮಗಳೇ, ನಾನು ಇಲ್ಲೇ. ಒಳ್ಳೆ ಕತೆ ಆಯ್ತು ಫ್ರೆಂಡ್ಸ್. ಇವಳು ಇಷ್ಟಪಡ್ತಾಳೆ ಅಂತ ಕರ್ಕೊಂಡು ಬಂದ್ರೆ ಇಲ್ಲಿ. ಮೇ ಬಿ ಅವಳಿಗೆ ನಾನು ಇಳಿಬೇಕನ್ಸುತ್ತೆ, ಇಲ್ಲ ಅವಳು ಹಂಗೆ. ನನಗೆ ಭಯ ಆಗುತ್ತಲ್ಲ ಹೋಗಿ. ಅಯ್ಯೋ ಶಿವನೇ, ಈಗ ಹೇಳಿದ್ರು ನೋಡ್ರಿ ಡೈಲಾಗ್ ಇರು. ಇದೇನ್ ಥೈಲ್ಯಾಂಡ್ ವಾಟರ್ ಪಾರ್ಕಾ, ಅಮ್ಯೂಸ್ಮೆಂಟ್ ಪಾರ್ಕಾ? ದಬ್ಬಿದ್ರಲ್ಲ ಅಲ್ಲಿ ನನ್ನನ್ನ. ಅದ್ರದ್ದೊಂದು ಸ್ಟೋರಿ ಇದೆ ಫ್ರೆಂಡ್ಸ್, ಹೇಳ್ತೀವಿ. ವಾವ್ ಚಿನು, ಆಟೋಮೆಟಿಕ್ ನನ್ ಬಿಡೋದೇ ಇಲ್ಲ ಅವಳು. ಅಲ್ಲಿ ಮಕ್ಳ ಹತ್ರ ಕರ್ಕೊಂಡೋಗಿ. ಚಳಿ ಆಗುತ್ತೆ ಇದು ಮೋಸ್ಟ್ಲಿ ಇವಳಿಗೆ. ಏನು ಚಳಿ ಆಗಲ್ಲ, ಬಿಸಿಲಿದೆ. ಫಸ್ಟ್ ಮುಳುಗ್ಸ್ರಿ, ಅವಾಗ ಚಳಿ ಆಗಲ್ಲ. ನೋಡಿ ಫ್ರೆಂಡ್ಸ್, ಸುನಿ ಸರ್, ಡೈರೆಕ್ಟರ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ, ರೀಸೆಂಟಾಗಿ ಗತವೈಭವ ಹಿಟ್ ಕೊಟ್ಟಿದ್ದಾರೆ. ಸಿಂಪಲ್ ಸುನಿ ಸರ್ ಇಲ್ಲಿ, ಅಲ್ಲಿ 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 ಪ್ರೊಫೆಷನಲ್ ಸ್ವಿಮ್ಮರ್. ನೋಡಿ ಅಲ್ಲಿ ಬಂದರು, ಕ್ರೇಜಿ. ಹಾಯ್ ಮಾಡಿದ್ರು ನೋಡಿ. ಅಶು ಬರ್ರಿ ರಾಹಂಗ್ ಸ್ವಿಮ್ ಮಾಡಿಸ್ರಿ ಅಂದರೆ ಅಲ್ಲಿ ಹೋಗಿ ಮಾತಾಡ್ತಾ ಫಂಟ್ ಹೊಡ್ಕೊಂಡು ಕೂತವ್ರೆ ಇವಾಗ ಫುಲ್ಲು. ಕ್ಯಾಚ್ ಕ್ಯಾಚ್. ಮತ್ ಪಾಪನ್ ಬಿಟ್ಟು ಬಾಲ್ ಹಿಡ್ದೀಯ ನೋಡಿ, ಅಶು ಸ್ಕಿಲ್ಸ್ ಅಂತ. ಬೇಡ ಬೇಡ, ಇಲ್ಲ. ಚಿನ್ನು ಆಗೋಯ್ತು ರಾಜ್ ಸ್ವಿಮ್ಮಿಂಗ್, ಕ್ವಿಕ್ ಸ್ವಿಮ್ಮಿಂಗ್. ಅಶು ನಿಮಗೆ ನೆನಪಿದೆಯಾ, ನಾವು ಗೋವಾದಲ್ಲಿ ಹೆಂಗಿ ನಾನು ಇಳಿಬೇಕು ಫ್ರೆಂಡ್ಸ್, ಅವಳಿಗೆ ಇಲ್ಲ ಅಂದ್ರೆ ಹಿಂಗೆ ಸುಸ್ತಾಗೋಯ್ತು ಪಾಪುಗೆ. ಬ್ಯಾಕ್ ಸ್ಟ್ರೋಕು ತುಮಕೂರಲ್ಲಿ ಇಟ್ಬಿಟ್ಟಿದ್ದೀನಿ ಎಲ್ಲ ಸೆಟ್, ಸ್ವಿಮ್ಮಿಂಗ್ ಸೆಟ್, ಕ್ಯಾಬು. ರಾಹಂದು ಎಲ್ಲ ಆಲ್ಮೋಸ್ಟ್ ಸ್ವಿಮ್ಮಿಂಗ್ ಮುಗೀತು. ನಾನು ಅವಳನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅಶು ಇನ್ನೂ ಆಟಾಡಬೇಕು ಅಂದರು, ಸೊ ಅವ್ರು ಆಟಾಡ್ತಾ ಇದ್ದಾರೆ, ಸ್ವಿಮ್ ಮಾಡ್ತಾಯಿದ್ದಾರೆ. ನಾನು ಇವಳು ವಾಪಸ್ ಮನೆಗೆ ಕರ್ಕೊಂಡೋಗಿ ನೀಟಾಗಿ ಸ್ನಾನ ಮಾಡಿಸ್ಬೇಕು. ಆಡಿದ್ದು ಸ್ವಲ್ಪನೇ, ಬಟ್ ಅದು ಕ್ಲೋರಿನ್ ವಾಟರ್ ಅಲ್ಲ, ಚಿಕ್ಕ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಆಗೋದು ಯಾಕೆ ಬೇಕು. ಒಂದು ಸರ್ತಿ ಖಡಕ್ಕಾಗಿ ಕ್ಲೀನಾಗಿ ಸ್ನಾನ ಮಾಡಿಸ್ಬಿಟ್ರೆ ಆಗೋಯ್ತು. ಏನಂತೀರ ಅಲ್ವಾ ಅಲ್ವಾ?
ನೋಡಿ ಅಶು ಇವಾಗ ಬಂದ್ರು ಸ್ವಿಮ್ ಮುಗಿಸ್ಕೊಂಡು. ಅಶು ಎನರ್ಜಿ ಡ್ರಿಂಕ್ ಬೇಕಾ, ಬಿಸ್ಕಿಟ್ಸ್ ಅಯ್ಯೋ ಅತ್ತೆ ಅಶು ಹೋಗಿರ್ತೀವಿ ಬಾಯ್. ಅಲ್ಲ ಹೋಗಿರ್ತೀವಿ ಬಾಯಲ್ಲ, ನಿಮ್ ಮಗಳಿಗೆ ಬಿಟ್ಲಾ ಅಲ್ಲಿ ಆಟ ಆಡದ್ಲಾ ಹೇಳ್ರಿ. ಅವಳು ನಿಷೇಧಂಕ ಕೂರಿಸ್ಕೊಳಕ್ ಎಲ್ಲ ಆಗ್ತಿತ್ತು, ಅದಕ್ಕೆ ಬಂದೆ ಅಷ್ಟೇ, ಮುಗೀತು. ಸೊ ಹೋಗಿ ಈಗ ಸ್ವಿಚ್ ಹಾಕಿದೀನಿ, ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬನ್ನಿ. ಅಯ್ಯೋ ಚೆನ್ನಾಗಿರತ್ತಪ್ಪ, ಸಮ್ಮರ್ ಹಾಟ್ ಸನ್ನಿ ಡೇ ಇವತ್ತು. ಸುನಿ ಸರ್ ಹತ್ರ ಎಲ್ಲ ಮಾತಾಡ್ಕೊಂಡು ಹಾ ಬಂದೆ. ಹೌದಾ, ವರ್ತಾಯ್ತಾ ಹೋಗಿದ್ದಕ್ಕೂ? ಈ ಬಿಸಿಲಲ್ಲಿ ಕೂಲಾಗಿರ್ಬೇಕು ಬಾಡಿ ಟೆಂಪ್ರೇಚರ್, ಅದಕ್ಕೆ ಕಳಿಸಿದ್ದು ಸ್ವಿಮ್ಮಿಂಗ್ಗೆ. ಆಫ್ಟರ್ ಪ್ರೊಸೀಜರ್ ಇದೆಯಲ್ಲ, ಇದೇ ಬೇಜಾರು. ಅದೇ ಏನು ಮಾಡೋಕ್ಕಾಗಲ್ಲ. ಇನ್ನು ಅರ್ಧ ಗಂಟೆ ಬೇಕೀಗ. ಸಾಕು, 10 ನಿಮಿಷ ಸ್ನಾನ ಮಾಡ್ಕೊಂಡ್ ಬನ್ನಿ. ಓಹೋ ನೋಡಿ ಫ್ರೆಂಡ್ಸ್, ಒಂದು ಹುಳನ ಹೊರಗೆ ಇವ್ರು ಎಷ್ಟು ಒದ್ದಾಡ್ತಾ ಇದ್ದಾರೆ. ಬಿಡ್ರಿ ಹೋಗ್ಲಿ ಅಂತ ಇದೀನಿ, ಬಿಡ್ತಾ ಇಲ್ಲ ಅವರು. ಒಂದು ಇರುವೆ ಇಂಡಿಪೆಂಡೆಂಟ್ ಆಗಿ ಓಡಾಡಕ್ಕೂ ಬಿಡಲ್ಲ ಈ ನಮ್ಮ ಅಶು. ನುಂಗಲ್ಲ ಅಶು, ಅವಳು ಮುಟ್ಟಿದ್ರೆ ಅದನ್ನ ನೋಡಿದ್ರೆ ಭಯ ಪಡ್ತಾಳ ಅವಳು, ಹೋಗಲ್ಲ. ಅವ್ರ ಪಪ್ಪಾಗ ಟೆನ್ಷನ್, ಎಲ್ಲಿ ರಾಹ ಅದನ್ನ ಬಾಯಿಗೆ ಹಾಕೊಂಡ್ಬಿಡ್ತಾಳು ಅಂತ. ನೋಡಿ ಹೋಗಿ ಹಾಕೇ ಬಿಟ್ರು ಕೊನೆಗೂ. ಶಬಾಷ್, ಹೊಡಿರಿ ಚಪ್ಪಾಳೆ.